ಸೊ ನೋಡಿ, ಇದು ಚೋಕುರೆ ಅಂತ. ಪುನಃ ಇನ್ನೊಂದ್ಸಲ ಬರಿತೀನಿ. ಅರ್ಥ ಆದವರು, ಅರ್ಥ ಆಗ್ಲಿಲ್ದವರು ಮತ್ತೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 7 ಈ ತರ ಬರಿತೀವಿ. ಹಿಂದಿಂದ 1 2 3 ವರೆ. ಇದು ಚೋಕುರೆ ಬರೆಯುವ ವಿಧಾನ. ಇದನ್ನ ನೀವು 2 ಬೆರಳಿಂದ ನಿಮ್ಮ ಇನ್ನೊಂದು ಕೈ ಮೇಲೆ ಈ ತರ 1 2 3 ಈ ತರ ಬರ್ಕೊಂಡು 3 ವರೆ ಹಾಕೊಂಡು ಪ್ರಾಕ್ಟೀಸ್ ಮಾಡುವಂಥದ್ದು. ಈ ಚೋಕುರೆ ವೈಶಿಷ್ಟ್ಯ ಏನು ನೋಡಿ. ಇದನ್ನ ಇಷ್ಟು ದಿನ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೂ ಇವತ್ತಿನ ದಿನ ನಾನು ನಿಮಗೆ ಹೇಳ್ತಿರೋದಕ್ಕೂ ತುಂಬಾ ವ್ಯತ್ಯಾಸ. ಜಸ್ಟ್ ನೋಡಿ, ನಮ್ಮ ಒಂದು ಲೈಫ್ ಸ್ಪ್ಯಾನು, ಲೈಫ್ ಚಕ್ರಗಳು ಯಾವ ತರ ವರ್ಕ್ ಆಗತ್ತೆ ಅಂದ್ರೆ, ಪರಮಾತ್ಮ ಪೂರ್ಣ ಬಿಂದು ಆಯ್ತಾ. ಈ ಪೂರ್ಣ ಬಿಂದುವಿನ ಒಂದು ಅಂಶ ನಾನು, ಸರಿಯಾ. ಈ ಒಂದು ಅಂಶದಿಂದ ನೋಡಿ, ಆಕ್ಚುಲಿ ಚೋಕುರೆ ಹೊರಗ್ ಬರ್ಬೇಕು, ಆದ್ರೆ ನಾವು ಬರೆಯುವಾಗ ಒಳಗಡೆ ಬರಿತೀವಿ. ಇಲ್ಲಿಂದ ಫಸ್ಟ್ ಲೈನು, ಸೆಕೆಂಡ್ ಲೈನು, ಥರ್ಡ್ ಲೈನು ಕೆಳಗ್ ಹೋಗಿ ಮತ್ತೆ ಪರಮಾತ್ಮನಿಂದ ಕನೆಕ್ಟ್ ಆಗ್ತಾ ಇದೀವಿ. ಅರ್ಥ ಆಯ್ತಾ. ಈ ಬಿಂದು ನಾನೇ. ಫಸ್ಟ್ ಅಲ್ಲಿ ಬರುವಂತದ್ದು ಮದುವೆ ಆಗ್ಲಿಲ್ದವರಿಗೆ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಬರ್ತವೆ. ಮದುವೆ ಆದಂತವರಿಗೆ ಗಂಡ ಮಕ್ಕಳು, ಅತ್ತೆ ಮಾವ, ಸಂಸಾರ ಬರುತ್ತೆ. ಸೊ ಈ ಒಂದು ಆತ್ಮಗಳ ಗುಂಪು ಹೇಗ್ ವರ್ಕ್ ಆಗತ್ತೆ ನೋಡಿ. ಅರ್ಥ ಆಯ್ತಾ. ಆತ್ಮಗಳ ಗುಂಪು ವರ್ಕ್ ಆಗೋದು, ಫಸ್ಟ್ ಲೈನ್ ಅಲ್ಲಿ ಬರುವಂತವ್ರು ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ನಮ್ಮ ಮನೆಗೆ ಸಂಬಂಧಪಟ್ಟಂತವ್ರು. ಸೆಕೆಂಡ್ ರೌಂಡ್ ಅಲ್ಲಿ ಈ ಕಡೆ ಬರುವಂತವ್ರು ಫ್ರೆಂಡ್ಸು, ಫ್ಯಾಮಿಲಿ, ಕೊಲೀಗ್ಸು, ಅವರು ಇವರು ಎಲ್ಲ ಇಲ್ಲಿ ಬರ್ತಾರೆ. ಅರ್ಥ ಆಯ್ತಲ್ಲ. ಸೊ ಈ ಒಂದು ಬಿಂದುವಿನಿಂದ ಅಂದ್ರೆ ಪರಮಾತ್ಮನಿಂದ, ಒಂದು ಬೃಹದಾಕಾರದ ಪರಮಾತ್ಮನಿಂದ ಬರುವಂತ ಶಕ್ತಿಯನ್ನ ನಾನು ನನ್ನೊಳಗಡೆ ತಂದು, ಅಂದ್ರೆ ನನ್ನ ಎಲ್ಲಾ ಸರ್ಕಲ್ಗಳಲ್ಲಿ ಇರುವಂತ ನೆಗೆಟಿವಿಟಿನ ತೆಗೆದು ನನ್ಗೂ ಪಾಸಿಟಿವ್ ಮಾಡಿ, ನನ್ನ ಸರ್ಕಲ್ ಅಲ್ಲಿ ನನ್ಗೆಲ್ಲಾ ಕಡೆಯಿಂದನೂ ಒಳ್ಳೇದು ಮಾಡ್ಕೊಡು ಅಂತ ಕೇಳುವಂತ ಸಿಂಬಲ್ ಇದು. ಈ ಸಿಂಬಲ್ ಅನ್ನ ನೀವು ಪ್ರಕೃತಿಯಲ್ಲಿ ಎಲ್ಲಾ ಕಡೆನೂ ನೋಡ್ಬೋದು. ಹೂವಲ್ಲಿ, ಶಂಖದಲ್ಲಿ, ನಕ್ಷತ್ರದಲ್ಲಿ, ನಿಮ್ ದೋಸೆ ತವಾದಲ್ಲಿ, ಇಡ್ಲಿಯಲ್ಲಿ, ಹೂಗಳಲ್ಲಿ, ಮಾವಿನ ಹಣ್ಣಲ್ಲಿ, ಸೇಬು ಹಣ್ಣಲ್ಲಿ, ನೀರುಳ್ಳಿಯಲ್ಲಿ ಎಲ್ಲಾ ಕಡೆನೂ ನೋಡ್ಬೋದು. ನೀರುಳ್ಳಿಯ ಲೇಯರ್ ಬಿಡಿಸಿದಾಗ ಹೇಗೆ ಲೇಯರ್ ಬರುತ್ತೋ ಹಂಗೆ ಈ ಚೋಕುರೆ. ಈ ಚೋಕುರೆಗೆ ನೀವು ಅರ್ಥ ಕಟ್ಕೊಂಡು ಹೋದ್ರಿ ಅಂತಂದ್ರೆ ಈ ಬ್ರಹ್ಮಾಂಡನೇ ಕಂಪ್ಲೀಟ್ ಆಗಿ ಈ ಒಂದು ಚೋಕುರೆಯಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ. ಚೋಕುರೆಯ ಶಕ್ತಿ ತುಂಬಾ ಅಗಾಧವಾಗಿದ್ದು. ಈ ಚೋಕುರೆ ಅಂತ ಹೇಳಿದ್ರೇನೆ ಹಾಗೆ. ಇದಕ್ಕೆ ಪವರ್ ಸಿಂಬಲ್ ಅಂತಾನೆ ಹೇಳ್ತಾರೆ. ನಿಮ್ಮಲ್ಲಿ ಯಾವುದೇ ತರದ ನೆಗೆಟಿವಿಟಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ತರದ್ದು ನೆಗೆಟಿವಿಟಿ, ನಿಮ್ಮ ಲೈಫಲ್ಲಿ ಯಾವುದೇ ತರದ್ದು ನೆಗೆಟಿವಿಟಿ ಎಲ್ಲವನ್ನ ಡಿಲೀಟ್ ಮಾಡಿ ಇದು ನಿಮ್ಗೆ ಪಾಸಿಟಿವ್ ಎನರ್ಜಿನ ತಂದ್ಕೊಡುತ್ತೆ. ನಾನು ನನ್ನ ಒಂದು ಸಂಪರ್ಕಕ್ಕೆ ಬರುವಂತ ಪ್ರತಿ ಒಬ್ಬರಿಗೂ ಗೊತ್ತಿದ್ದೋ ಗೊತ್ತಿಲ್ಲದೆ ನನ್ನ ತರಡೆಯಿಂದ ಇದು ಚೋಕುರೆ ಹಾಕೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್, ನೀವು ನಿಮ್ ಮನೆ ಬಾಗ್ಲಿಗೆ ಚೋಕುರೆ ಹಾಕ್ತೀರಾ. ಬೆಳಿಗ್ಗೆ ಹಾಕ್ತೀರಾ, ಸಾಯಂಕಾಲ ಹಾಕ್ತೀರಾ, ರಾತ್ರಿ ಹಾಕ್ತೀರಾ, ಎಲ್ಲ ಟೈಮಲ್ಲಿ ಹಾಕ್ತಾ ಇರ್ತೀರಾ. ಅದೇನಾಗುತ್ತೆ ಅಂದ್ರೆ ಪದೇ 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 ಚೋಕುರೆ ಬಿದ್ದು 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 ನೆನ್ಪಿಟ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮಲಗಕ್ಕೆ ಹೋಗಕ್ ಮುಂಚೆ ದಿಂಬುಗಳಿಗೆ, ಹಾಸಿಗೆಗೆ ಮೇಲ್ಗಡೆ ನಿಮ್ಮ ಒಂದು ಸರ್ಕಲ್ಗೆ ಚೋಕುರೆ ಹಾಕೊಳ್ತೀರಾ. ಚೋಕುರೆನ ಹೇಗೆಲ್ಲ ಉಪಯೋಗಿಸ್ಬೋದು ಅಂತ ಹೇಳ್ತಾ ಇದೀನಿ. ನೆನ್ಪಿಟ್ಕೊಳ್ಳಿ. ಇದನ್ನ ಪ್ರಾಕ್ಟೀಸಿಗೆ ನೀವು ಬಳಸ್ಕೊಳಕ್ ತುಂಬಾ ಈಸಿ ಆಗುತ್ತೆ. ರಾತ್ರಿ ಮಲ್ಕೊಳಕ್ ಹೋಗಕ್ ಮುಂಚೆ ನಿಮ್ ಮನೆಯಲ್ಲಿ ಯಾರ್ಯಾರ ಇದ್ದಾರ, ಮಕ್ಕಳು, ಮರಿಗಳು, ಅಜ್ಜಿ, ತಾತ, ಕೆಲವರಿಗೆ ನಿದ್ದೆ ಬರಲ್ಲ, ಅವ್ರ ಬೆಡ್ ಮೇಲೆ ಹಾಕಿ, ದಿಮ್ ಮೇಲೆ ಹಾಕಿ, ಆ ರೂಮ್ ಅಲ್ಲಿ ಹಾಕಿ, ರೂಮಿನ ಗೋಡೆಗಳ ಮೇಲೆ ಹಾಕಿ, ಮನೇಲಿ ಪ್ರೊಟೆಕ್ಷನ್ಗೋಸ್ಕರ ಹಾಕಿ, ಬೆಡ್ರೂಮಿಗೆ ಹಾಕಿ, ಬಾತ್ರೂಮಿಗೆ ಹಾಕಿ, ಹೆಬ್ಬಾಗ್ಲಿಗೆ ಹಾಕಿ, ಅಡಿಗೆ ಮನೆಗೆ ಹಾಕಿ, ಬೆಳಿಗ್ಗೆ ಅಡಿಗೆ ಮನೆಗೆ ಹೋದ ತಕ್ಷಣ ಅಡಿಗೆ ಮನೆಗೆ ಹಾಕಿ, ಬೆಳಿಗ್ಗೆ ನೀವು ಎದ್ದ ತಕ್ಷಣ ನೀವು ಪ್ರೇಯರ್ ಆದ್ಮೇಲೆ ಒಂದು ದೊಡ್ಡದಾಗಿ ಚೋಕುರೆ ಹಾಕಿ ಅದ್ರೊಳಗಡೆ ನೀವು ಎಂಟರ್ ಆಗೋಗ್ ಮಾಡ್ಕೊಳ್ಳಿ. ಪದೇ 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 ಇದನ್ನ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಾವು ಊಟ ಆದ್ಮೇಲೆ ವಾಶ್ರೂಮಿಗೆ ಹೋಗ್ತೀವಿ. ಹಾಗೆ ರೇಖಿ ಆದ್ಮೇಲೆ ಗ್ರೌಂಡಿಂಗ್ ಕೂಡ ವೆರಿ ಇಂಪಾರ್ಟೆಂಟ್. ಬರೀ ಕಾಲಲ್ಲಿ ನಡೆಯೋದು ಮಣ್ಣಿನ ಮೇಲೆ ಅಥವಾ ಕಲ್ಲಿನ ಮೇಲೆ, ಟೈಲ್ಸ್ ಮೇಲೆ ಅಲ್ಲ. ಓಕೆ, ಸಿಮೆಂಟು ಅಷ್ಟೊಂದು ನಿಮ್ಗೆ ಇದಾಗಲ್ಲ. ಚಪ್ಪಡಿ ಕಲ್ಲೆಲ್ಲ ಇರುತ್ತಲ್ಲ ಅದ್ರ ಮೇಲೆ ಆದ್ರೆ ಓಕೆ. ಮಣ್ಣಿನ ಮೇಲೆ ಚಪ್ಪಡಿ ಕಲ್ಲು ಇದ್ರೆ ಬೆಟರು, ಅದಿನ್ನೂ ಒಳ್ಳೇದು, ಏನು ಪ್ರಾಬ್ಲಮ್ ಆಗಲ್ಲ. ಅದು ಕ್ರಿಸ್ಟಲ್ ತರ ವರ್ಕ್ ಆಗುತ್ತೆ ಚಪ್ಪಡಿ ಕಲ್ಲು. ಬಟ್ ಟೈಲ್ಸು, ಕ್ರಿಸ್ಟಲ್ಸ್, ಟೈಲ್ಸು ಇದೆಲ್ಲ ಅಷ್ಟು ಇದೆಲ್ಲ.
ಮತ್ತೆ ನಾವು ಫಸ್ಟ್ ಫ್ಲೋರ್ ಈ ತರ ಎಲ್ಲ ಇರ್ತೀವಿ, ಗ್ರೌಂಡ್ ಫ್ಲೋರಿಗೆ ಹೋಗೋದು ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ, ಪದೇ ಪದೇ ಹೇಳ್ತಿದೀನಿ ಅಂತ ಅನ್ಕೋಬೇಡಿ. ಒಂದು ಮರ ನಡಿ, ಒಳ್ಳೆ ಹಣ್ಣಿನ ಮರ ನಡಿ. ನೀವು ಯಾವ್ದೇ ಊರಲ್ಲಿ ಇರ್ಬೋದು, ಯಾವ್ದೇ ಒಂದು ಪ್ರದೇಶದಲ್ಲಿ ಇರ್ಬೋದು, ನಿಮ್ ಮನೆ ಸುತ್ತಮುತ್ತ ಎಲ್ಲೋ ಒಂದು ಚಿಕ್ಕ ಜಾಗ ನೋಡಿ ಒಂದ್ ಮರ ನಡಿ. ನೀವ್ ಅಲ್ಲಿ ಇರ್ಬೋದು, ಇಲ್ದೇ ಇರ್ಬೋದು, ಇರೋಷ್ಟು ದಿನ ಅದಕ್ಕೆ ನೀರ್ ಹಾಕಿ. ಪ್ರಕೃತಿಯಲ್ಲಿ ಎಲ್ಲಿಗೆ ನೀವು ಹೀಲಿಂಗ್ ಕೊಡ್ತಿರೋ ವಾಪಸ್ ಬರುತ್ತೋ ಬಿಡುತ್ತೋ, ಆದ್ರೆ ಮರಗಳಿಗೆ ನೀವು ಹೀಲಿಂಗ್ ಕೊಟ್ಟಾಗ, ಪ್ರಾಣಿಗಳಿಗೆ ಹೀಲಿಂಗ್ ಕೊಟ್ಟಾಗ 1000 ಟೈಮ್ಸ್ ವಾಪಸ್ ಬರುತ್ತೆ. ನೀವು ನಟ್ಟಿರುವಂತ ಮರಕ್ಕೆ, ನೀವು ನಟ್ಟಿರುವಂತ ಜಾಗಕ್ಕೆ ಚೋಕುರೆ ಹಾಕ್ತಾ ಬನ್ನಿ ಪ್ರತಿದಿನ. ಪ್ರೀತಿಯಿಂದ ಐ ಲವ್ ಯು ಅಂತ ಹೇಳ್ತಾ ಬನ್ನಿ. ಹಾಗೇನೆ ಇನ್ನೊಂದೇನಂದ್ರೆ, ನೀವಿರುವಂತ ಮನೆಗೂ ಅಷ್ಟೇ ಚೋಕುರೆ ಹಾಕಿ, ಐ ಲವ್ ಯು, ನೀನ್ ನನ್ಗೆಲ್ಲಾ ಕಡೆಯಿಂದನು ಪ್ರಾಸ್ಪೆರಿಟಿ ಕೊಡ್ತಿದ್ಯಾ, ಸುಖ ಶಾಂತಿ ಸಮೃದ್ಧಿಯನ್ನ ಕೊಡ್ತಾ ಇದೀಯಾ, ಅದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಅಂತ ಹೇಳಿ. ಕೆಲವ್ರ ಮನೆಯಲ್ಲಿ ಏನೇ ಮಾಡಿದ್ರು ಹಣಕಾಸಿನ ಅಭಾವ ಅದು ಇದು ಇದ್ದೇ ಇರುತ್ತೆ. ಸೊ ಎಲ್ಲ ಮೂಲೆಗಳಿಗೂ ಒಂದೊಂದು ಚೋಕುರೆ ಹಾಕ್ಬಿಟ್ಟು ಅಲ್ಲಿರುವಂತ ಅನ್ವಾಂಟೆಡ್ ಎನರ್ಜಿಗಳನ್ನ ಕಂಪ್ಲೀಟ್ ಆಗಿ ಬ್ರಹ್ಮಾಂಡಕ್ಕೆ ಕಳಿಸಿ. ನೋಡಿ, ನಾನೀಗ ಈ ಮೂಲೆಗೆ ಚೋಕುರೆ ಹಾಕ್ತೆ, ಚೋಕುರೆ ಚೋಕುರೆ ಚೋಕುರೆ. ನಾನು ಕಂಪ್ಲೀಟ್ ಆಗಿ ಈ ಮೂಲೆಯಲ್ಲಿ ಬೇಡದೆ ಇರುವಂತ ಅನ್ವಾಂಟೆಡ್ ಶಕ್ತಿಗಳೇನಿದೆ, ಎಕ್ಸ್ಟ್ರಾ ಶಕ್ತಿಗಳೇನಿದೆ, ಅದನ್ನೆಲ್ಲ ತೆಗೆದು ಬ್ರಹ್ಮಾಂಡಕ್ಕೆ ಕಳಿಸ್ಕೊಟ್ಟೆ. ಆಯ್ತಾ? ಇಲ್ಲಿದ್ದು ಅನ್ವಾಂಟೆಡ್ ಶಕ್ತಿಗಳೆಲ್ಲ ಬ್ರಹ್ಮಾಂಡಕ್ಕೆ ಹೋಯ್ತು. ಸೊ ಇವಾಗ ಮತ್ತೆ ಇನ್ನೊಂದು ಚೋಕುರೆ 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 ಹಾಕ್ತೆ. ಇದನ್ನ ಸೀಲ್ ಮಾಡಿದೆ ಅಂದ್ರೆ ಇದು ಬ್ರಹ್ಮಾಂಡದೊಂದಿಗೆ ಕನೆಕ್ಟ್ ಆಗಿ ಪಾಸಿಟಿವ್ ಎನರ್ಜಿನ ಈ ಮೂಲೆಗೆ ಕಂಪ್ಲೀಟ್ ಆಗಿ ಕೊಡ್ತಾ ಇದೆ. ಸೊ ಇದೇ ತರ ಎಲ್ಲಾ ಗೋಡೆಗಳಿಗೆ, ಮನೆಯ ಎಲ್ಲಾ ಭಾಗಗಳಿಗೆ ಚೋಕುರೆನ ಹಾಕ್ತವೆ. ದಿಸ್ ಇಸ್ ವಾಟ್ ಚೋಕುರೆಯ ಒಂದು ದೊಡ್ಡ ಏನ್ ಹೇಳ್ತಾರೆ ಪಾಸಿಟಿವ್ ಪ್ಲಸ್ ಪಾಯಿಂಟ್. ಇಡೀ ಮನೆಗೆ ನೀವು ಪ್ರತಿ ಸಲ ನಿಮ್ಮನ್ನ ನೋಡಕ್ ಬಂದಂತ ವ್ಯಕ್ತಿಗಳು ನಿಮ್ಮ ಹತ್ರ ಮಾತಾಡುವಾಗ ಪ್ರತಿಯೊಬ್ಬರಿಗೂ ಚೋಕುರೆ ಹಾಕಿ. ಅವ್ರ ಜೀವನದಲ್ಲಿ ಏನೇ ತೊಂದರೆ ಇರ್ಬೋದು, ಅದು ಕ್ಲಿಯರ್ ಆಗತ್ತೆ. ಹಾಗೇನೆ ಅವರಲ್ಲಿ ಯಾವ್ದೋ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನೆಗೆಟಿವ್ ಎನರ್ಜಿಗಳು ಇರ್ಬೋದು, ಅದು ಕೂಡ ಕ್ಲಿಯರ್ ಆಗತ್ತೆ. ಅವ್ರು ನಿಮ್ಮ ಆರಕ್ ಬಂದಾಗ ಅವರು ಪಾಸಿಟಿವ್ ಆಗ್ತಾರೆ, ನೀವು ಪಾಸಿಟಿವ್ ಆಗ್ತೀರಾ. ನೀವು ಎಷ್ಟು ಚೋಕುರೆ ಹಾಕ್ತೀರಾ, ಚೋಕುರೆನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಅಷ್ಟು ದೊಡ್ಡ ಶಕ್ತಿ ನಿಮ್ಮಲ್ಲಿ ಪ್ರವಾಹ ಆಗಕ್ ಶುರು ಆಗತ್ತೆ. ಈ ಚೋಕುರೆ ಅಂದ್ರೆ ಜಸ್ಟ್ ಒಂದ್ ಚಕ್ಲಿ ಬರ್ದು ಏಳ್ ಬರೆಯೋದು ಚೋಕುರೆ ಅಲ್ಲ. ಈ ಚಕ್ಲಿಗೂ ಏಳಕ್ಕೂ ಈ ಚಕ್ಲಿಗೂ ಅವಿನಾಭಾವ ಸಂಬಂಧ. ಇದು ಬ್ರಹ್ಮಾಂಡದೊಂದಿಗೆ ನಮ್ಮನ್ನ ಕನೆಕ್ಟ್ ಮಾಡ್ಕೊಡ್ತಿರೋದ್ರಿಂದ ನಮ್ಮಲ್ಲಿ ಬೇಡದೇ ಇರುವಂತ ಅನ್ವಾಂಟೆಡ್ ಎನರ್ಜಿಗಳು ಹೊರಗಡೆ ಹೋಗುತ್ತೆ. ನಾನು ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ, ಚೋಕುರೆ ಹಾಕಿದ್ಮೇಲೆ, ಎನರ್ಜಿ ತಗೊಂಡ್ಮೇಲೆ, ಮತ್ತೆ ಇಡೀ ಮನೆ ಕ್ಲೆನ್ಸ್ ಆದ್ಮೇಲೆ ಕೈ ತೊಳ್ಕೊಳ್ಳಿ. ಅರ್ಥ ಆಯ್ತಲ್ಲ? ದಿನ ಮಾಡಿ, ತುಂಬಾ ಒಳ್ಳೇದು. ಪೂಜೆ ಮಾಡ್ದಂಗೆ ದಿನ ಮಾಡಿ, ದಿನ ನಿಮ್ಮ ಮನೇಲಿ ಎನರ್ಜಿ ಇದಾಗತ್ತೆ. ಸೊ 21 ದಿನ ಆದ್ಮೇಲೆ ದಯವಿಟ್ಟು ಎಲ್ಲರೂ ಸೆಕೆಂಡ್ ಲೆವೆಲ್ ತಗೊಳ್ಳಿ. ಅಲ್ಲಿ ಬೇರೆ ಸಿಂಬಲ್ ಇದೆ, ಅದು ಬ್ಯಾಲೆನ್ಸ್ ಮಾಡೋದನ್ನ ಹೇಳ್ಕೊಡುತ್ತೆ. ನಿಮ್ ಜೀವನದಲ್ಲಿ ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ ಲೆವೆಲ್ ದೀಕ್ಷೆನ ತಗೊಳ್ಳಿ. ಸೆಕೆಂಡ್ ಮತ್ತೆ ಥರ್ಡ್ ಲೆವೆಲ್ ಅನ್ನ ತಗೊಳ್ಳಿ. ಬಿಕಾಸ್ ಇದಿಷ್ಟು ನೀವು ಮಾಡಿದ್ರೆ ಅಂದ್ರೆ ನಿಮ್ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಸಾಧನೆಗೆ ಒಂದು ಫಸ್ಟ್ ಮೆಟ್ಲು ಹತ್ತಂಗೆ. ರೇಖಿ ಫಸ್ಟ್ ಲೆವೆಲ್ ನಿಮ್ಗೆ ಶಿಶು ವಿಹಾರ, LKG UKG ಈ ತರ ಇದ್ದಾಗೆ. ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಂಗೆ. ಇಲ್ಲಿಂದ ಮುಂದೆ ಓದೋದ್ ತುಂಬಾ ಇದೆ ನಿಮ್ಗೆ. ಆದ್ರೆ ಸಾಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಓದ್ಕೊಂಡು ನೀವು ಮುಂದೆ ಹೋಗ್ಬೋದು. ಸಾಕು ಅಂದ್ರೆ ಅಲ್ಲಿಗೆ ಸಾಕು ಮಾಡ್ಬೇಡಿ, ಮುಂದೆ ಬೇರೆ ವಿಚಾರಗಳು ಇರ್ತವೆ, ಕಲ್ತ್ಕೊಂಡು ಹೋಗ್ಬೋದು. ಬಟ್ ಈಗ ಸದ್ಯಕ್ಕೆ ಇದಿಷ್ಟನ್ನ ಕಲ್ತ್ಕೊಳ್ಳಿ, ಮತ್ತೆ ಇದನ್ನ ಸತತವಾಗಿ ಸಾಧನೆ ಮಾಡಿ. ಇದು ನಿಮ್ಗೆ ಉತ್ತುಂಗಕ್ಕೆ ಕರ್ಕೊಂಡು ಹೋಗುತ್ತೆ. ಎಷ್ಟೋ ಸಾವಿರಾರು ಜನ ಟಿಬೆಟ್ ಅಲ್ಲಿ ಇರ್ಬೋದು, ಟಿಬೆಟಿಯನ್ಸ್ ಇವಾಗ್ಲೂ ಕೂಡ ಅವರು ಟಿಬೆಟ್ ಅಲ್ಲಿ ರೇಖಿ ಇದೆ, ಹಾಗೆ ನೇಪಾಳದಲ್ಲಿದೆ, ಇಂಡಿಯಾದಲ್ಲಿ ತುಂಬಾ ಕಡೆ ಇದೆ. ತುಂಬಾ ಬುಡಕಟ್ಟು ಜನಾಂಗದವರು ಇದನ್ನ ಬಳಸ್ತಾರೆ. ನಮಗೆ ಗೊತ್ತಿಲ್ಲ ಇದ್ರ ವಿಚಾರಗಳು. ಐಸಿಸ್ ರೇಖಿ ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಭಾಗಗಳಲ್ಲಿ ರೇಖಿ ಬೇರೆ ಬೇರೆ ರೂಪದಲ್ಲಿದೆ. ಪ್ರತಿಯೊಬ್ರು, ನಾನು ಹೇಳಿದೆ ನಿಮ್ಗೆ ಆವಾಗ್ಲೇ, ಸಿಂಬಲ್ ನಮ್ಮನ್ನ ಚಾನಲೈಸ್ ಮಾಡುತ್ತೆ. ಆ ಚಾನೆಲ್ ನಮ್ಗೆ ಏನ್ ಬೇಕೋ ಅದನ್ನ ತಂದ್ಕೊಡುತ್ತೆ. ರೇಖಿ ಚಾನಲ್ ಅಲ್ಲಿ ಫಸ್ಟ್ ಅಂಡ್ ಬೆಸ್ಟ್ ಸಿಂಬಲ್ ಅಂದ್ರೆ ಚೋಕುರೆ ವಿತ್ ಸೆಹಕಿ. ಸೆಹಕಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಚೋಕುರೆ ಎಲ್ಲವನ್ನ ಎನರ್ಜೈಸ್ ಮಾಡುತ್ತೆ, ಎಲ್ಲವನ್ನ ಎನರ್ಜೈಸ್ ಮಾಡುತ್ತೆ. ಆದ್ರಿಂದ ಯಾರಾದ್ರೂ ಜಗಳ ಆಡ್ತಿರುವಾಗ ದಯವಿಟ್ಟು ಚೋಕುರೆ ಮಾತ್ರ ಹಾಕ್ಬಿಡಿ. ಯಾಕೆಂದ್ರೆ ಅದು ಎನರ್ಜೈಸ್ ಮಾಡುತ್ತೆ, ಜಗಳ ಎನರ್ಜೈಸ್ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡ್ಕೊಡುತ್ತೆ. ಅರ್ಥ ಆಯ್ತಾ? ಆ ಟೈಮಲ್ಲಿ ಉಲ್ಟಾ ಚೋಕುರೆ ಹಾಕಿ, ಉಲ್ಟಾ ಹಾಕಿ ಅಂದ್ರೆ ಅಲ್ಲಿರೋ ಎನರ್ಜಿ ವಾಪಸ್ ಹೋಗ್ಲಿ. ಅರ್ಥ ಆಯ್ತಲ್ಲ? ಸೆಹಕಿ ನಿಮ್ ಕೈಗೆ ಬರೋ ತನಕ ಉಲ್ಟಾ ಚೋಕುರೆನ ಬಳಸಿ. ಸೊ ಅದು ಏನ್ ಮಾಡ್ಕೊಡತ್ತೆ, ಅಲ್ಲಿರುವಂತ ಹೆವಿ ಎನರ್ಜಿನ ರಿಲೀಸ್ ಮಾಡ್ಕೊಡತ್ತೆ. ಮತ್ತೆ ಈ ಚೋಕುರೆನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಅಷ್ಟು ಒಳ್ಳೆ ಎನರ್ಜಿ ಫ್ಲೋ ಆಗತ್ತೆ, ಅಷ್ಟು ನಿಮ್ ಲೈಫಲ್ಲಿ ಗುಡ್ ರಿಸಲ್ಟ್ ಬರುತ್ತೆ. ನನ್ಗೂ ಗೊತ್ತಿಲ್ಲ, ನಾನು ಹೀಗೆ ನಿಮ್ ಹಾಗೇನೆ ಕಲ್ತು ಪ್ರಾಕ್ಟೀಸ್ ಮಾಡಿ 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 ಇವತ್ತಿನ ದಿನ ನಾನೊಂದು 4 ಜನಕ್ಕೆ ಹೇಳ್ಕೊಡೋ ಲೆವೆಲ್ಗೆ ಬಂದಿದ್ದೀನಿ. ನನಗಾಗಿರೋ ಅನುಭವಗಳನ್ನ ಹೇಳೋದಕ್ಕೆ ಇದಾಗಿದ್ದೀನಿ.
ಸೊ ನೀವು ಮುಂದೆ ಒಂದಿನ ಒಳ್ಳೆ ಟೀಚರ್ ಆಗ್ಬೋದು, 4 ಜನ ನಿಮ್ಮ ಹತ್ರ ಕಲಿಯಕ್ ಬಂದವರಿಗೆ ಒಳ್ಳೆದಾಗಿ ಹೇಳ್ಕೊಡ್ಬೋದು, ಇದೆಲ್ಲ ಮಾಡ್ಬೋದು. ಸೊ ಚೋಕುರೆ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಈ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಆದ್ರೆ ಇದು ಏನಕ್ಕೆ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಪದೇ ಪದೇ ಮತ್ತೆ ನನ್ನನ್ನ ಕೇಳೋ ಅವಶ್ಯಕತೆ ಇರಬಾರ್ದು. ನಿಮ್ಗೆ ಇದರಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಸಿಗುವಂತ ನಾಲೆಜ್ ಜೊತೆಗೆ ಇದು ಕೂಡ ಒಂದು ಬೇಸಿಕ್ ನಾಲೆಜ್ ಆಗಿ ನಿಮ್ ಜೊತೆಗಿರ್ಲಿ ಅನ್ನೋ ಕಾರಣಕ್ಕೆ. ಹಾಗೇನೆ ಪ್ರಾಕ್ಟೀಸ್ ಮಾಡುವಾಗ ಪ್ರತಿದಿನ ನೀವು ದೇವರನ್ನ ಪ್ರಾರ್ಥನೆ ಮಾಡಿ, ಯಾಕೆ ಹೆತ್ತಂತ ತಂದೆ ತಾಯಿಗಳಿಗೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಈಗಿನ ಕಾಲ ಯಾವ ತರ ಇದೆ ಅಂತಂದ್ರೆ 3 ತಿಂಗಳಾಯ್ತು 6 ತಿಂಗಳಾಯ್ತು ನಮಗ್ ಮಕ್ಳು ಬೇಕೋ ಬೇಡೋ ಅಂತ ಯೋಚನೆ ಮಾಡೋ ಟೈಮ್ ಇದು. ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡ್ತಾ ಇರ್ತೀನಿ. ಎಷ್ಟೋ ಜನಕ್ಕೆ ಅವರಿಗೆ ಹೊಸ ಲೈಫೇ ಸಿಗ್ತಾ ಇರಲ್ಲ. ಅವರು ಗರ್ಭದಿಂದ ಗರ್ಭಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಗರ್ಭದಿಂದ ಗರ್ಭಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ತುಂಬಾ ಮಕ್ಕಳು ಯಾವ ತರ ನೀವು ನೋಡಿರ್ಬೋದು, ಈ ಅವ್ರಿಗೇನ್ ಹೇಳ್ತಾರೆ, ಆಟಿಸಮ್ ಅಂತ ಹೇಳ್ತಾರೆ. ಪೆದ್ದ ತರ ಇರ್ತಾರೆ. ಯಾಕೆ ಅಂತಂದ್ರೆ ಅವರು ಒಂದು ಗರ್ಭಕ್ಕೆ ಪ್ರವೇಶ ಮಾಡ್ಬೇಕು ಅಂತ ಇರ್ತಾರೆ. ಆದ್ರೆ ಆ ತಂದೆ ತಾಯಿಗಳು ಈ ಗರ್ಭವನ್ನ ಭೂಮಿಗೆ ತರೋದಕ್ಕೆ ರೆಡಿ ಇರಲ್ಲ. ಅವ್ರು ಅಬಾರ್ಷನ್ ಮಾಡ್ಕೊಳ್ತಾರೆ. ಅವಾಗ ಆ ಎನರ್ಜಿ ಏನಾಗತ್ತೆ, ಅಲ್ಲಿಂದ ಹೊರಗ್ ಬರುತ್ತೆ. ತುಂಬಾ ಸಲ ಏನಾಗತ್ತೆ, ಸೆಕೆಂಡ್ ಟೈಮ್ ಅವ್ರು ಗರ್ಭಧಾರಣೆ ಮಾಡಿದಾಗ ಆ ಗರ್ಭದಿಂದ ಹೊರಗ್ ಬಂದ್ಬಿಡತ್ತೆ ಆ ಮಗು. ಅಂದ್ರೆ ಇಷ್ಟು ದಿನದ್ದು ಎನರ್ಜಿ ಅಲ್ಲಿ ಮತ್ತೆ ರಿಪೀಟ್ ಆಗಿ ಹೊರಗಡೆ ಬರುತ್ತೆ. ಆದ್ರೆ ಕೆಲವೊಂದ್ಸಲ ಅವ್ರು ಮತ್ತೆ ಗರ್ಭ ಧರಿಸಕ್ ರೆಡಿ ಇರೋದಿಲ್ಲ. ಅವಾಗ ಅದು ಹೊಸ ತಂದೆ ತಾಯಿನ ಹುಡ್ಕೊಂಡು ಹೋಗುತ್ತೆ. ಸೊ ಅವರಿಗೂ ಇವರಿಗೂ ಎನರ್ಜಿ ಕಂಪ್ಲೀಟ್ ಆಗಿ ಮ್ಯಾಚ್ ಆಗಿರಲ್ಲ. ಹೇಗೋ ಅನ್ವಾಂಟೆಡ್ ಎನರ್ಜಿ ಬಂದಲ್ಲಿ ಕುತ್ಕೊಂಡಿರತ್ತೆ. ಸೊ ಅದು ಒಂದು ಗರ್ಭಧಾರಣೆ ಮಾಡಿ ಹೊರಗ್ ಬಂದಿರತ್ತೆ. ಹಾಗಾಗಿ ಅವರಿಗೆ ಆ ಮ್ಯಾಚ್ನೆಸ್ ಇಲ್ಲದೆ ಆ ಆಟಿಸಮ್ ಮತ್ತೆ ಈ ತರ ಬೇಡದೆ ಇರೋದೆಲ್ಲ ಬರುವಂತದ್ದು. ಸೊ ಈ ಒಂದು ಕಾರಣಕ್ಕೆ ನಮ್ಮಂತವರಿಗೆ, ನಮ್ಗೆ ಒಂದು ದೇಹವನ್ನ ಕೊಟ್ಟಂತ ನಮ್ಮ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನ ಹೇಳಿ. ಯಾಕೆ ಅಂದ್ರೆ ಅವರು ಪ್ರೀತಿಯಿಂದ ನಮ್ಗೆ ದೇಹ ಕೊಟ್ಟಿದ್ದಾರೆ. ಈ ದೇಹ ಅನ್ನೋ ಒಂದು ಸಂಸಾಧನ ಇಲ್ಲ ಅಂದ್ರೆ ನಾವು ಆಧ್ಯಾತ್ಮಿಕ ಜೀವನವನ್ನೇ ಆಗ್ಲಿ ಹೋಗ್ಲಿ, ಸಾಂಸಾರಿಕ ಜೀವನವನ್ನೇ ಆಗ್ಲಿ ಇದು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಆ 2 ದೇವತೆಗಳಿಗೆ ಧನ್ಯವಾದಗಳನ್ನು ಹೇಳಿ. ಹಾಗೆ ನೀವಿರುವಂತ ಒಂದು ಗ್ರಾಮದ ದೇವತೆಗೂ ಧನ್ಯವಾದಗಳನ್ನು ಹೇಳಿ. ಪ್ರಪಂಚದಲ್ಲಿ ಎಷ್ಟೋ ಗ್ರಾಮಗಳಿದೆ, ಆದ್ರೆ ನೀವು ಅಲ್ಲೆಲ್ಲೋ ವಾಸ ಮಾಡಕ್ ಆಗ್ತಾ ಇಲ್ಲ. ನಿಮ್ಮ ಗ್ರಾಮ ದೇವತೆ ನಿಮ್ಗಿರೋದಕ್ಕೊಂದು ಅವಕಾಶ ಕೊಟ್ಟಿರೋದಕ್ಕೆ ಆ ಗ್ರಾಮ ದೇವತೆಗೆ ಒಂದು ನಮಸ್ಕಾರ ಮಾಡಿ. ಹಾಗೆ ಎಷ್ಟೋ ಋಷಿಮುನಿಗಳ ಗೋತ್ರಗಳಿದೆ, ನೀವು ಅಲ್ಲೆಲ್ಲೋ ಹುಟ್ಲಿಲ್ಲ, ಈ ಒಂದು ಗೋತ್ರದಲ್ಲಿ ಹುಟ್ಟಿದಿರ. ಕಾರಣ ಈ ಗೋತ್ರದವರು ನಿಮ್ಗೊಂದು ಅವಕಾಶ ಕೊಟ್ಟಿರೋದ್ರಿಂದ ನಿಮ್ಮ ಮನೆ ದೇವರಿಗೆ, ನಿಮ್ಮ ಕುಲಗುರುಗಳಿಗೆ, ಇವ್ರಿಗೆ ಧನ್ಯವಾದಗಳನ್ನ ಹೇಳೋದನ್ನ ಮರಿಬೇಡಿ. ಹಾಗೆ ಎಷ್ಟೋ ಸಾವಿರಾರು ಗುರುಗಳಿದ್ದಾರೆ, ಆದ್ರೆ ನಿಮ್ಗೆ ದೀಕ್ಷೆ ಕೊಟ್ಟಂತವ್ರು ಯಾರೋ ಒಬ್ರು. ನೀವೆಲ್ಲರ ಹತ್ರ ಹೋಗಿ ದೀಕ್ಷೆ ತಗೊಳಕ್ ಆಗಲ್ಲ, ನಾನೂ ಆಗಲ್ಲ. ನನ್ಗೂ ಎಲ್ಲೋ 4 ಜನ ದೀಕ್ಷೆ ಕೊಟ್ಟಿರ್ತಾರೆ. ಆ ಎಲ್ರಿಗೂ ನಾನು ಪ್ರತಿನಿತ್ಯ ಸ್ಮರಣೆ ಮಾಡ್ತೀನಿ. ಯಾಕೆಂದ್ರೆ ಅವರೆಲ್ಲ ದೀಕ್ಷೆ ಕೊಟ್ಟಿದ್ದಕ್ಕೆ ಇವತ್ತಿನ ದಿನ ನಾನು ನಿಮ್ಗೆಲ್ರಿಗೂ ಕ್ಲಾಸ್ ಮಾಡ್ತಾ ಇದ್ದೀನಿ. ಮುಂದೆ ಬೇರೆ ಯಾರಾದ್ರೂ ನನ್ಕಿಂತ ಚೆನ್ನಾಗಿ ಕ್ಲಾಸ್ ಮಾಡ್ಬೋದು, ಐ ಡೋಂಟ್ ನೋ. ಬಟ್ ವಾಯ್ಸ್ ಇಲ್ಲ ಮೇಡಮ್. ಕೇಳಿಸ್ತಾ ಇಲ್ವಾ? ನಿಮ್ಮ ಮೊಬೈಲ್ ಅನ್ನ ಚೆಕ್ ಮಾಡಿ ಅಮ್ಮ. ಓಕೆ. ಸೊ ನಿಮ್ಮ ಒಂದು ಜೀವನವನ್ನ ನೀವು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಈ ಎಲ್ಲಾ ದೇವತೆಗಳಿಗೆ ಧನ್ಯವಾದಗಳನ್ನು. ಹಾಗೆ ನಿಮ್ಮ ಸುತ್ತಮುತ್ತ ಪಾಸಿಟಿವ್ ಎನರ್ಜಿಗಳು ಇರುತ್ತೆ, ನೆಗೆಟಿವ್ ಎನರ್ಜಿಗಳು ಇರುತ್ತೆ. ಎಲ್ಲರಿಗೂ ಧನ್ಯವಾದಗಳು ಹೇಳಿ. ಎಲ್ಲಾ ಬ್ಯಾಲೆನ್ಸ್ ಮಾಡೋರಿಗೆ ಧನ್ಯವಾದಗಳು ಹೇಳಿ. ನಿಮ್ ಮನೆ ಹತ್ರ ಇರುವಂತ ಪುಟ್ಟ ಗಿಡದಿಂದ ಹಿಡಿದು ದೊಡ್ಡ ಮರಕ್ಕೂ ಥ್ಯಾಂಕ್ ಯು ಹೇಳಿ. ಯಾಕೆಂದ್ರೆ ಅದು ಆಕ್ಸಿಜನ್ ಕೊಡ್ಲಿಲ್ಲ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ, ಡೆಲ್ಲಿನಲ್ಲಿ ಆಕ್ಸಿಜನ್ ಮಾಸ್ಕ್ ಗಳನ್ನ ಹಾಕೊಂಡು ಓಡಾಡ್ತಾರೆ ಜನ. ಅವ್ರ ಮನೆ ಒಳಗಡೆ ಪುಟ್ಟ ಗಿಡಗಳನ್ನ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಮನೆ ಒಳಗಡೆ ಆಕ್ಸಿಜನ್ ಬೇಕು ಅಂತ. ಆ ದಿನಗಳು ನಮಗೆ ತಂದು ಕೊಟ್ಟಿಲ್ಲ. ನೀವು ಇವತ್ತಿನ ದಿನ ಬೆಂಗಳೂರಲ್ಲಿ ಇದ್ದೀರಾ, ಆದ್ರೆ ಶುದ್ಧವಾಗಿ ಗಾಳಿ ಹವೆ ಓಡಾಡ್ತಾ ಇದೆ. ಅರ್ಥ ಆಯ್ತಲ್ಲ? ಸೊ ಸಾಧ್ಯ ಆದಷ್ಟು ಮನೆಯಲ್ಲಿ ಚಿಕ್ಕ ಪಾಟ್ ಇಟ್ಟು ಗಿಡಗಳನ್ನ ಬೆಳೆಸಿ, ಅವಕಾಶ ಇರೋರು ಮನೆಯಲ್ಲಿ ತೋಟದಲ್ಲಿ ಗಿಡಗಳನ್ನ ನಡಿ. ನೀವೇನ್ ಜಸ್ಟ್ 10 ನಿಮಿಷ ಸಾಕು, 1 ಲೋಟ ನೀರ್ ಹಾಕಿ ಸಾಕು. ಜಾಸ್ತಿ ಹಾಕ್ಬಿಡಿ, 1 ಲೋಟ ನೀರ್ ಹಾಕಿ 1 ಗಿಡ ನೆಟ್ಟು. ದಿನ ಬೆಳಗಾದ್ರೆ ನೀವು ಕುಡಿಯೋ 1 ಲೋಟ ನೀರ್ ಅದಕ್ಕೆ ಹಾಕಿ. ಪಾತ್ರೆ ತೊಳೆದಿದ್ ನೀರು, ಬಟ್ಟೆ ಒಗ್ದಿದ್ ನೀರು, ಯಾವ್ದೋ ಒಂದ್ ನೀರು ಅದಕ್ಕೆ ಹಾಕಿ. ಗಿಡ ಬೆಳ್ಕೊಳತ್ತೆ, ಅದ್ ಕೇಳಲ್ಲ ಮತ್ತೆ ಬೇರೆ ಇನ್ನೇನು. ನೀವು ಅದೇ ಊರಲ್ಲಿ ಇರ್ತೀರಾ, ನಿಮಗ್ ಗೊತ್ತಿಲ್ಲ, ಆದ್ರೆ ಅಲ್ಲಿ ನೀರ್ ಹಾಕಿ. ಆ ಗಿಡ ಬೆಳೆದು 4 ಜನಕ್ಕೆ ಫಲ ಕೊಟ್ಟಾಗ ಅವ್ರು ತಿಂದವ್ರು ನೆನ್ಸ್ಕೊಳ್ತಾರೋ ಇಲ್ವೋ, ಅವ್ರ ಆತ್ಮ ಮಾತ್ರ ನಿಮಗೆ ಅಫರ್ಮೇಶನ್ಸ್ ಕೊಡುತ್ತೆ, ಥ್ಯಾಂಕ್ ಯು ಅಂತ. ನೆನ್ಪಿಟ್ಕೊಳ್ಳಿ, ತುಂಬಾ ನಡೆದಿರ್ತೀವಿ ಅಥವಾ ಎಲ್ಲೋ ಟ್ರಾವೆಲಿಂಗ್ ಹೋಗಿರ್ತೀವಿ.
ಅಥವಾ ಟ್ರಿಪ್ ಹೋಗಿರ್ತೀವಿ ಅನ್ಕೊಳ್ಳಿ, ನಮ್ ಗಾಡಿ ಎಲ್ಲ ಒಂದ್ ಕಡೆ ನಿಲ್ಲಿಸ್ತೀವಿ, ಹುಡುಕ್ತಿವಿ ಮರ ಎಲ್ಲಿದೆ ನಮ್ ಗಾಡಿ ನಿಲ್ಸಕ್ಕೆ ಅಂತ. ಅದ್ ಯಾರೋ ಒಬ್ರು ನಟ್ಟಿರೋ ಮರ, ನಾವು ನಟ್ಟಿಲ್ಲ. ಹಂಗೆ ನಾವು ನಟ್ರೆ ಯಾರೋ ಒಬ್ರು ಗಾಡಿ ತಂದು ನಿಲ್ಲಿಸ್ತಾರಲ್ವಾ ಆ ಮರದ ಕೆಳಗಡೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಗಿಡದ ಕೆಳಗಡೆ ನಾವು ನಿಂತ್ಕೊಂಡು ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಆತ್ಮ ಅವರಿಗೆ ಥ್ಯಾಂಕ್ ಯು ಹೇಳತ್ತೆ. ಸೊ ಅವಾಗ ಅವ್ರ ಲೈಫಲ್ಲಿ ಇರುವಂತ ಬ್ಲಾಕೇಜ್ಗಳು ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗತ್ತೆ. ದಟ್ ಈಸ್ ವಾಟ್ ಪ್ರಕೃತಿ ವಿತ್ ದ ಹ್ಯೂಮನ್ಸ್. ಸಾಧ್ಯ ಆದಷ್ಟು ಗಿಡ ಮರಗಳು ಯಾವುದೇ ರೂಪದಲ್ಲಿ ನಡೋದಕ್ಕೆ ಶುರು ಮಾಡಿ. ಒಂದೇ ಗ್ಲಾಸ್ ನೀರ್ ಹಾಕಿ, ಜಾಸ್ತಿ ಕೇಳಲ್ಲ. ಒಂದೇ ಗಿಡ ನಡಿ, ಆದ್ರೆ ತುಂಬಾ ಚೆನ್ನಾಗಿ. ನಿಮಗೆ ಅವಕಾಶ ಇತ್ತು, ತೋಟ ಇದೆ, ಗದ್ದೆ ಇದೆ, ಮನೆ ಬಾಕ್ಲಿದೆ, ನಡಿ. ಪ್ರತಿ ದಿನ ಗಿಡ ಮರಗಳ ಸುತ್ತ ಮಾತಾಡಿ. ನಿಮಗ್ ಗೊತ್ತಿಲ್ಲ, ನಿಮ್ಮ ಲೈಫ್ ಅನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡುವಷ್ಟು ಶಕ್ತಿ ಆ ಮರಗಿಡಗಳಿಗಿರುತ್ತೆ. ನೀವು 1,000 ಜನರ ಹತ್ರ ದೀಕ್ಷೆ ಇದು ಏನ್ ಹೇಳ್ತಾರೆ, ಇದು ಹೀಲಿಂಗ್ ಮಾಡಿಸ್ಕೊಳ್ಳೋದು ಒಂದೇ, ಒಂದು ಗಿಡದ ಹತ್ರ ಪ್ರತಿನಿತ್ಯ ನೀವು ಹೀಲಿಂಗ್ ಮಾಡಿ ಅದರಿಂದ ಪಡೆದಿರುವಂತ ಎನರ್ಜಿನ ಪಡೆಯೋದು ಒಂದೇ. ಅಷ್ಟು ಪವರ್ ಇರುತ್ತೆ ಮರಕ್ಕೆ. ಯಾಕೆಂದ್ರೆ ಆ ಮರ ನೋಡಿ, ನಾವು ಮನುಷ್ಯರು, ನಮ್ಗೆ ಥಾಟ್ ಫ್ಲೋ ಒಂದು ದಿನಕ್ಕೆ ಸಾವಿರಾರು ಟೈಮ್ ಇರುತ್ತೆ. 20,000 30,000 ಈ ತರ ಇರುತ್ತೆ ಥಾಟ್ ಫ್ಲೋ. ಆದ್ರೆ ಮರಕ್ಕಿರಲ್ಲ, ಮದಕ್ ಒಂದೇ ಥಾಟ್ ಫ್ಲೋ ಇರುತ್ತೆ. ಸೊ ಅವಾಗ ಏನಾಗತ್ತೆ, ಕನೆಕ್ಟ್ ಆಗತ್ತೆ, ತುಂಬಾ ಬೇಗ ಹೀಲಿಂಗ್ ಆಗತ್ತೆ. ಹಾಗಾಗಿ ಮರಗಳನ್ನ ಮಾತಾಡ್ಸಿ, ಹೆಸರಿಡಿ ಮರಗಳಿಗೆ. ಗೋವಿಂದ, ಮುಕುಂದ, ರಂಗನಾಥ, ಶ್ರೀಕೃಷ್ಣ, ರುಕ್ಮಿಣಿ, ಸತ್ಯಭಾಮ, ಈ ತರ ಇಡಿ. ಆ ಮರಗಳು ನಿಮ್ಮನ್ನ ಅದೇ ಒಂದು ಎನರ್ಜಿಯಿಂದ ಹೆಲ್ಪ್ ಮಾಡುತ್ತೆ. ದೇವ್ರ ಹೆಸರುಗಳಿರ್ತಾರೆ ಮನೆಯಲ್ಲಿ, ನಮ್ಗೆ ಕರೆಯೋದಕ್ಕೆ ನೆನ್ಪಿರುತ್ತೋ ಇಲ್ವೋ, ಸಾಯುವಾಗ ನಾವು ದೇವ್ರ ಹೆಸರು ಕರಿತೀವೋ ಇಲ್ವೋ ಅಂತ ಕೆಲವು ಮಕ್ಕಳಿಗೆ ಮುಕುಂದ ಅಂತ ಹೆಸರಿಡಿತಾರೆ. ಮುಕುಂದ ಅಂದ್ರೆ ಅವ್ರಿಗೆಲ್ರಿಗೂ ಪ್ರೀತಿ ಇರುತ್ತೆ. ಗೋವಿಂದ ಅಂತ ಹೆಸರಿಡ್ತಾರೆ, ಪ್ರೀತಿಯಿಂದ ಕರೀತಾರೆ. ಮಂಜುನಾಥ ಅಂತ ಹೆಸರಿಡ್ತಾರೆ. ರುಕ್ಮಿಣಿ ಅಂತ ಕರೀತಾರೆ, ಪದ್ಮಾವತಿ ಅಂತ ಕರೀತಾರೆ. ಯಾಕೆ? ಬಿಕಾಸ್ ಆ ಹೆಸರು ನಮ್ಮನ್ನ ಸದಾ ನೆನಪಿಸುತ್ತೆ ಭಗವಂತನ ಅಂತ. ಸೊ ಹಾಗೇನೆ ಈ ಎನರ್ಜಿಗಳು, ಇದು ವಿ ಆರ್ ಇನ್ ದ ಎನರ್ಜಿಸ್ ಲೈಫ್. ನಾವೆಲ್ಲರೂ ಎನರ್ಜಿಗಳ ಜೊತೆ ಓಡಾಡ್ತಾ ಇದೀವಿ. ಈ ಎನರ್ಜಿಗಳು ನೋಡಿ, ಈ ಮನೆ ವಾಸ್ತು ಅಂತ ಹೇಳ್ತೀವಿ, ನಮ್ಮ ಜ್ಯೋತಿಷ್ಯ ಅಂತ ಹೇಳ್ತೀವಿ, ಗ್ರಹಗತಿಗಳು ಅಂತ ಹೇಳ್ತೀವಿ, ಭಾಗ್ಯಗಳು, ಅದು ಇದು ಅಂತೆಲ್ಲ ಹೇಳ್ತೀವಿ. ಈ ಎಲ್ಲ ವಿಚಾರಗಳು ಏನು ಅಂದ್ರೆ ಒಂದು ಎನರ್ಜಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಥಿಂಗ್ಸ್. ಆ ಎನರ್ಜಿ, ನಾನೀಗ ನಿಮ್ಗೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ, ಒಂದು ಕಲುಷಿತ ನೀರು ಮತ್ತೆ ಶುದ್ಧ ನೀರು. ಕಲುಷಿತ ನೀರನ್ನ ಶುದ್ಧ ಮಾಡ್ಬೇಕು ಅಂದ್ರೆ ಅದಕ್ಕೆ ಶುದ್ಧೀಕರಣ ಮಾಡ್ಬೇಕಾಗುತ್ತೆ. ಸೊ ಅದ್ರಲ್ಲಿರೋ ವಾಟರ್ನ ತೆಗೆದ್ಬಿಟ್ಟು ಅದಕ್ಕೆ ಶುದ್ಧ ನೀರು ತುಂಬಿದ್ರೆ ಶುದ್ಧೀಕರಣ ಆಗುತ್ತೆ. ಅಷ್ಟೇ, ಜಸ್ಟ್ ಇಷ್ಟೇ ಈಸಿ. ರೇಖಿಯಲ್ಲಿ ಅದೇ ಮಾಡೋದು ನಾವು. ನಮ್ಮಲ್ಲಿರುವಂತ ಅಶುದ್ಧಗೊಂಡಿರುವಂತ ವಾತಾವರಣವನ್ನ, ನಮ್ಮ ಆರವನ್ನ, ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ತೆಗೆದು ಹೊರಗಡೆ ಕಳಿಸ್ತೀವಿ. ಅಶುದ್ಧತೆಯನ್ನ ಹೊರಗೆ ಕಳಿಸಿ ಶುದ್ಧತೆಯನ್ನ ಒಳಗೆ ತುಂಬಿಕೊಳ್ತೀವಿ. ಆಯ್ತಾ? ಇದು ಈ ಸಿಂಬಲ್ಗೆ ಮತ್ತೆ ನಮ್ಮ ಒಂದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ವಿಚಾರ. ಈಗ ಕೈಗಳನ್ನ ಉಚ್ಕೊಳ್ತೀರಾ ಯಾವಾಗ್ಲೂ. ಯಾಕೆ? ಕೈಗಳು ಸೆನ್ಸಿಟಿವ್ ಆಗ್ಲಿ ಅನ್ನೋ ಕಾರಣಕ್ಕೆ. ಈ ಸೆನ್ಸಿಟಿವ್ ಆದ ಕೈಗಳ ಮೇಲೆ ಸಿಂಬಲ್ ಬರಿತೀವಿ, ಚೋಕುರೆ ಚೋಕುರೆ ಚೋಕುರೆ. ಶುದ್ಧವಾಗು ಶುದ್ಧವಾಗು ಶುದ್ಧವಾಗು, ಬ್ರಹ್ಮಾಂಡಕ್ಕೆ ಕಳಿಸಿಕೊಡಿ. ಹಾಗೆ ಎಡಗೈಯಲ್ಲಿ ಎಡಗೈಯಿಂದ ಇಲ್ಲಿಗೆ ಚೋಕುರೆ ಚೋಕುರೆ ಚೋಕುರೆ, ಶುದ್ಧವಾಗು ಶುದ್ಧವಾಗು ಶುದ್ಧವಾಗು, ಬ್ರಹ್ಮಾಂಡಕ್ಕೆ ಕಳಿಸಿಕೊಟ್ಟು ಅದ್ರಲ್ಲಿ ಶುದ್ಧವಾಗುತ್ತೆ. ಈ 2 ಕೈಗಳಲ್ಲಿ ಆಯ್ತು. ಈಗ ಪುನಃ ಚೋಕುರೆ ಚೋಕುರೆ ಚೋಕುರೆ. 2ನೇ ಲೆವೆಲ್ ಆದವರು ಮುಂದಿನ ಸಿಂಬಲ್ ಗಳನ್ನ ಹಾಕೊಳ್ಳಿ. ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಸ್ಥಿರವಾಗು ಸ್ಥಿರವಾಗು ಸ್ಥಿರವಾಗು. ಹಾಗೆ ಇಲ್ಲಿ ಚೋಕುರೆ ಚೋಕುರೆ ಚೋಕುರೆ, ಸ್ಥಿರವಾಗು ಸ್ಥಿರವಾಗು ಸ್ಥಿರವಾಗು. ಸೊ ಇಲ್ಲಿಂದ ಮುಂದೆ ನೋಡಿ, 24 ಪಾಯಿಂಟ್ ಗಳನ್ನ ನಾನು ವಿವರಿಸ್ತೀನಿ. ಕಣ್ಣುಗಳನ್ನ 3 ನಿಮಿಷ, ಕಿವಿಗಳನ್ನ ಈ ಬೆರಳು ಹಾಕಿ ನೋಡಿ. ಪ್ರತಿ ಸಲ ಬೇಕು ಅಂದ್ರೆ ಚೋಕುರೆ 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 ಹಾಕ್ಬೋದು. ಕಣ್ಣುಗಳ ಮೇಲೂ ಅಷ್ಟೇ ಚೋಕುರೆ 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 ಹಾಕ್ಬೋದು. ಇಲ್ಲ ಕೈಗಳಲ್ಲಿ ಹಾಕೊಂಡಿದ್ದೀರಾ ಸಾಕು, ಇದನ್ನೇ ಹೀಗೂ ಇಟ್ಕೊಳ್ಬಹುದು. ಇಲ್ಲಿ ಕಣ್ಣಿಗೆ 3 ನಿಮಿಷ, ಕಿವಿಗೆ ಈ ಬೆರಳನ್ನ ಈ ತರ ಹಾಕೊಂಡು ಕಿವಿಗೆ, ಈ ಹಣೆಯ ಈ ಭಾಗ ಟೆಂಪಲ್ ಅಂತ ಹೇಳ್ತೀವಿ, ಇಲ್ಲೂ ಅಷ್ಟೇ ಚೋಕುರೆ 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 ಬರೆದು ಇಲ್ಲಿ ಹೀಗೆ ಇಟ್ಕೊಳ್ತೀವಿ. ಥರ್ಡ್ ಐಯನ್ನ, ಈ ಭಾಗವನ್ನ ಹಾಗೆ ಹೀಗೆ ಕೈಗಳು, ಕುತ್ತಿಗೆ ಹೀಗೂ ಇಟ್ಕೊಳ್ಬಹುದು, ಹೀಗೆ ಇಟ್ಕೊಳ್ಬಹುದು, ಅಥವಾ ಹೀಗ್ ಕೂಡ ಇಟ್ಕೊಳ್ಬಹುದು. ಮತ್ತೆ ಭುಜಗಳನ್ನ, ರಟ್ಟೆಗಳು, ಕೈಗಳು, ಎದೆ ಮೇಲ್ಭಾಗ, ಆಮೇಲೆ ಅನಾಹತ ಚಕ್ರ ಬಂದಾಗ ಅನಾಹತ ಚಕ್ರದ ಹಿಂದೆ ಮುಂದೆ, ಚೆಸ್ಟ್ ಭಾಗ ಕೆಳಗಡೆ, ಆಯ್ತಾ? ಆಮೇಲೆ ಮಣಿಪುರ ಚಕ್ರಕ್ಕೆ, ಹೊಟ್ಕಳ ಭಾಗ, ಹೊಕ್ಳಿಂದ ಕೆಳಗೆ, ಹೊಟ್ಟೆಯ ಆ ಕಡೆ ಈ ಕಡೆ ಪ್ಯಾಂಕ್ರಿಯಸ್ ಮತ್ತೆ ಲಿವರ್ ಇರುವಂತ ಜಾಗ, ಹಿಂಭಾಗದಲ್ಲಿ ಕಿಡ್ನಿಗಳನ್ನ, ಅರ್ಧ ಬೆನ್ನನ್ನ ಹಿಂಭಾಗಕ್ಕೆ ಹೀಗೆ ಮುಂದ್ಗಡೆ, ಹಾಗೇನೆ
ನಮ್ಮ ಸೀಟ್ಗೆ, ಆಮೇಲೆ ತೊಡೆಗಳ ಮಧ್ಯಭಾಗ, ನಮ್ಮ ಎರಡು ಏನ್ ಹೇಳ್ತಾರೆ ವಿಸರ್ಜನಾ ಅಂಗಗಳು, ಅದೆರಡು ಚಕ್ರಗಳಿಗೆ ಸಂಬಂಧಪಟ್ಟಿದೆ. ಮಲದ್ವಾರ, ಗುದದ್ವಾರ ಮತ್ತೆ ಮೂತ್ರಾಶಯ ಎರಡೂ ಕೂಡ. ಹಾಗೇನೆ ತೊಡೆಗಳು ಮಾಡುವಾಗ ಮೇಲೆ ಕೆಳಗೆ ಎರಡೂ ಕಡೆ, ಈಗ ಇದು ನಮ್ದು ತೊಡೆ ಅಂತ ಅನ್ಕೊಳ್ಳಿ, ಇದು ನಮ್ ತೊಡೆ ಅಂತ ಅನ್ಕೊಳ್ಳಿ, ಹೀಗೆ ಕೆಳಗಿಂದ ಮೇಲಿಂದ ಎರಡು ಭಾಗಕ್ಕೆ ಇಟ್ಕೊಳ್ಳುವಂಥದ್ದು. ಹಾಗೆ ನಮ್ಮ ಎರಡು ಭಾಗದ ಮಂಡಿಗಳಿಗೆ, ಪಾದಗಳಿಗೆ, ಮೊಣಕಾಲಿನ ಕಾಫ್ ಮಸಲ್ಗೆ, ಮಣಿಗಂಟಿಗೆ, ಆಮೇಲೆ ಕಾಲಿನ ಗಂಟಿಗೆ, ಉಗುರುಗಳಿಗೆ, ಎಲ್ಲ ಕಡೆಗೂ 24 ಪಾಯಿಂಟ್ಗಳಿಗೂ ಪ್ರತಿದಿನ 3 ನಿಮಿಷ ಕೊಡಿ. ಇವಾಗ ನೀವು 3 ನಿಮಿಷ ಹೀಲಿಂಗ್ ಕೊಡ್ತಾ ಇರ್ತೀರಾ. ಒಂದೇ ಸಲ ಕೊಡಕ್ಕಾಗಲ್ಲ, 1-1.5 ಗಂಟೆ ಇರತ್ತೆ. ಕೆಲವರಿಗೆ ಮನೇಲಿ ಕೆಲಸ ಇರತ್ತೆ, ಮಕ್ಳಿರ್ತಾರೆ, ಸ್ಕೂಲಿಗೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು. ನೀವು ಡೈಲಿ ರಾತ್ರಿ ಮಲ್ಕೊಳ್ಳುವಾಗ ಅಟ್ಲೀಸ್ಟ್ ನಾನು 15 ನಿಮಿಷ ಬೇಗ ಇದ್ರೆ ಚೆನ್ನಾಗಿರುತ್ತೆ ಅಂತ ಮಲ್ಕೊಳ್ಳಿ. ನೀವು ಹೇಳೋ ಟೈಮ್ಗಿಂತ 15 ನಿಮಿಷ ಬೇಗ ಎದ್ದೇಳಿ. ಎದ್ದಾಗ ಕೆಲವೊಂದು ಭಾಗಗಳನ್ನ ನೀವು ಪಬ್ಲಿಕ್ ಅಲ್ಲಿ ಕೈ ಇಟ್ಕೊಳಕ್ಕಾಗಲ್ಲ. ಚೆಸ್ಟ್ ಭಾಗ, ಇದು ಬ್ಯಾಕು, ಕೆಲವೊಂದು ಭಾಗಗಳಿರುತ್ತೆ. ಆ ಭಾಗಗಳಿಗೆ ನೀವು ಬೆಡ್ಶೀಟ್ ಒಳಗಡೆ ಇರ್ಬೇಕಾದ್ರೆ ಕೈ ಇಟ್ಬಿಟ್ಟು ಹೀಲಿಂಗ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ನೀವು ಅಲ್ಲೇ ರೇಖಿನ ಚೋಕುರೆನ ಕಾಲ್ ಮಾಡಿ ಆ ಭಾಗನ ಹೀಲ್ ಮಾಡ್ಕೊಂಡು ಹೊರಗಡೆ ಬನ್ನಿ. 15 ನಿಮಿಷದಲ್ಲಿ ನೀವು 5 ಭಾಗಗಳನ್ನ ಹೀಲ್ ಮಾಡ್ಬೋದು. ಇನ್ನೂ ಒಂದು ವಿಚಾರ ಏನಂತ ಹೇಳಿದ್ರೆ, ನಿಮ್ ಕೈಯಲ್ಲಿ ಪ್ರವಾಹ ಗೊತ್ತಾಗ್ತಿದೆ ಅಂತಂದ್ರೆ ಆ ಭಾಗಕ್ಕೆ ಎಷ್ಟು ಪ್ರವಾಹ ಹೋಗುತ್ತೋ ಅಷ್ಟು ಪ್ರವಾಹವನ್ನ ಕೊಡಿ. ಯಾಕೆ ಅಂದ್ರೆ ಆ ಭಾಗದಲ್ಲಿ ಏನೋ ಒಂದು ಅನ್ವಾಂಟೆಡ್ ಥಿಂಗ್ಸ್ ಇರತ್ತೆ, ಅದು ಹೋಗೋದಕ್ಕೆ ಪ್ರವಾಹದ ಅವಶ್ಯಕತೆ ಇದೆ. ಕೇವಲ 3 ನಿಮಿಷ ಇಡಬೇಕು ಅಂತಿಲ್ಲ. ಆ ಒಂದೇ ಭಾಗವನ್ನ ಕಂಪ್ಲೀಟ್ ಆಗಿ ಪ್ರವಾಹ ಕಂಪ್ಲೀಟ್ ಆಗಿ ನಿಲ್ಲೋ ತನಕ ಹೀಲಿಂಗ್ ಕೊಡಿ. ಕೆಲವೊಮ್ಮೆ 1 ಗಂಟೆ ತಗೋಬಹುದು, 1.5 ಗಂಟೆ ತಗೋಬಹುದು, ಅರ್ಧ ಗಂಟೆ ತಗೋಬಹುದು, 20 ನಿಮಿಷ ತಗೋಬಹುದು, ಬಟ್ ಕೊಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವಾಗ ನೀವು ಇಡೀ ದೇಹವನ್ನ ಕೊಡೋ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ಇಡೀ ದೇಹ ಹೀಲ್ ಆಗ್ಬಿಡುತ್ತೆ ಆ ಟೈಮಲ್ಲಿ. ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಉಂಟಾಗುವ ಹಾಗೆ ಹೀಲಿಂಗ್ ಕೂಡ ರಕ್ತದೊಂದಿಗೆ ಇಡೀ ದೇಹವನ್ನ ಪರಿಚಲನೆ ಮಾಡ್ಕೊಡುತ್ತೆ. ಅರ್ಥ ಆಯ್ತಲ್ಲ? ಸೊ ಹೀಲಿಂಗ್ ಅಂದ್ರೆ ನಾನ್ ಬಂದೆ ಹಿಂಗ್ ಕೈ ಇಟ್ಟೆ 2 ನಿಮಿಷ 3 ನಿಮಿಷದಲ್ಲಿ ಕ್ಲಿಯರ್ ಆಯ್ತು, ಖಂಡಿತ ಇಲ್ಲ. ನಮ್ ದೇಹದಲ್ಲಿ ಎಷ್ಟೋ ಸಾವಿರ ವರ್ಷಗಳದ್ದು ಬ್ಲಾಕೇಜ್ ಕುತ್ಕೊಂಡಿರ್ತವೆ. ನಿಮ್ ಮನೇಲಿ ಯಾವ್ದೋ ಒಂದ್ ಪಾತ್ರೆ, ಹಳೇ ಪಾತ್ರೆ ಬೇಯಿಸಿ 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 ಒಲೆ ಮೇಲೆ ಇಟ್ಟು 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 ಕರ್ರಗಾಗಿ ಎಷ್ಟು ಉಜ್ಜಿದ್ರು ಹೋಗ್ತಾ ಇರಲ್ಲ. ಏನ್ ಮಾಡ್ಬೇಕು? ಉಜ್ಜಬೇಕು. ದಿನ ಉಜ್ಜಿದ್ರೆ ಒಂದಿನ ಒಳ್ಳಗಾಗುತ್ತೆ. ಹಂಗೆ ನಮ್ಮ ಒಂದು ದೇಹವನ್ನ ನಾವು ಪ್ರತಿದಿನ ಉಜ್ತಾ ಇರ್ತೀವಿ. ದಟ್ಸ್ ವೆರಿ ಇಂಪಾರ್ಟೆಂಟ್. 24 ಪಾಯಿಂಟ್ಗಳು. ಮತ್ತೆ ಯಾವಾಗಾದ್ರೂ ಅವಶ್ಯಕತೆ ಇದ್ರೆ ಒಂದೇ ಜಾಗಕ್ಕೆ ತುಂಬಾ ಹೊತ್ತು ಕೈ ಇಟ್ಟು ಕೂಡ ಹೀಲ್ ಮಾಡ್ಕೊಳ್ಳಿ. ನಿಮಗೆ ಕುತ್ಕೊಂಡ್ ಮಾಡ್ಕೊಳಕ್ ಆಗಲ್ವಾ? ಮಲ್ಕೊಂಡ್ ಮಾಡಿ. ಒಂದೇ ಕಡೆ ಕುತ್ಕೊಂಡು ಮಲ್ಕೊಂಡು ಮಾಡಕ್ಕಾಗಲ್ವಾ? ಅಡಿಗೆ ಮಾಡ್ತಿರ್ತೀರಾ, ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ, ಕೈ ಮೇಲೆ ಕೈ ಇಟ್ಕೊಳ್ಳಿ. ಬಸ್ಸಲ್ಲಿ ಕುತ್ಕೊಂಡು ಓಡಾಡ್ತಿದ್ದೀರಾ, ಬಸ್ಸಲ್ಲಿ ಎಲ್ಲೆಲ್ಲ ಕೈ ಇಟ್ಕೋಬಹುದು ಅಲ್ಲೆಲ್ಲ ಇಟ್ಕೊಳ್ಳಿ. ಬೇರೆಯವ್ರು ಯಾರು ಗಮನಿಸೋದೇ ಇಲ್ಲ. ಈಗ ತೊಡೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿರ್ತೀನಿ, ಯಾರು ಗಮನಿಸ್ತಾರೆ? ಯಾರು ಗಮನಿಸಲ್ಲ. ಹೊಟ್ಟೆ ಮೇಲೆ ಯಾರು ಗಮನಿಸಲ್ಲ ಅಲ್ವಾ? ನೀವು ಎದ್ದು ಬಿಟ್ಟು ಎಲ್ಲರ ಎದುರುಗಡೆ ನಾನು ಚೋಕುರೆ ಹಾಕೊಂತಿದ್ದೀನಿ, ಚೋಕುರೆ 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 ಅನ್ಕೊಂಡು ಆಮೇಲೆ ಕೈ ನಂಗ ಇಡಕ್ಕಾಗಲ್ಲ, ಈ ಕಡೆ ಹೋಗಿ ಅಂತಂದು ಹಿಂಗೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ 4 ಜನ ನೋಡ್ತಾರೆ. ಆ ತರ ಮಾಡ್ಬೇಡಿ, ಆಯ್ತಾ? ಚೋಕುರೆನ ಫಸ್ಟ್ ಬುಕ್ಕಲ್ಲಿ ಬರೀರಿ, ಅದನ್ನ ಬರ್ದಿದ್ದನ್ನ ಆಮೇಲೆ ಗಾಳಿಯಲ್ಲಿ ಬರೆಯೋದಕ್ಕೆ ಶುರು ಮಾಡಿ, ಆಮೇಲೆ ತರಡೆಯಿಂದ ಚೋಕುರೆನ ಡ್ರಾ ಮಾಡೋದ್ ನೋಡ್ಕೊಳ್ಳಿ. ಸೊ ತರಡೆಯಿಂದ ಚೋಕುರೆ ಡ್ರಾ ಮಾಡಕ್ ಯಾವತ್ ಬರುತ್ತೋ ಅವಾಗ ಕೈ ನೋಡ್ಕೊಂಡ್ರೆ ಕೈಗೆ ಅಲ್ಲೇ ಚೋಕುರೆ ಡ್ರಾ ಆಗುತ್ತೆ ತರಡೆಯಿಂದ. ಮಾನಸಿಕವಾಗಿ ಶುದ್ಧ ಮಾಡ್ಕೊಳ್ಳಿ ಕೈಗಳನ್ನ. ಬಸ್ಸಲ್ಲಿ ಇರುವಾಗ ಚೋಕುರೆ ಅಂತ 2 ಕೈಗಳಿಗೆ ಚೋಕುರೆ 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 ಅಂತ ಮಾಡ್ಕೊಂಡು ಆ ಪಾರ್ಟ್ಗಳಿಗೆ ಇದಿಟ್ಕೊಳ್ಳಿ. ಯಾರು ನಿಮ್ಮನ್ನ ನೋಡಲ್ಲ. ಕೈಗಳನ್ನ ಹಿಂಗ್ ಉಜ್ಜಿದ್ರೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಎಷ್ಟೋ ಸಲ ನಾವು ಆಕಳಿಸುವಾಗ ಅಂತ ಆಕಳಿಸ್ತೀವಿ, ಹೌದಾ? ಯಾರು ಗಮನಿಸ್ತಾರೆ? ಅದು ಕಾಮನ್ ಅಂತ ಅನ್ಕೊತಾರೆ. ಸೊ ಅವಾಗ ಕೈಗಳನ್ನ ಹಿಂಗ್ ನೋಡ್ಕೊಂಡ್ರೆ ಯಾರು ನೋಡಲ್ಲ ನಿಮ್ಮನ್ನ. ಚೋಕುರೆ ಅಂತ ಹೇಳ್ಕೊಂಡು ಆ ಭಾಗಗಳಿಗೆ ಚೋಕುರೆ ಅಂತ ಹೀಲಿಂಗ್ ಕೊಡ್ತಾ ಬನ್ನಿ. ನೀವು ಮಾಡುವಂತ ಅಡಿಗೆಗೆ, ಎಲ್ಲಾದ್ರೂ ಹೋಗುವಾಗ ಆ ಜಾಗಕ್ಕೆ, ನೀವು ಹೋದಂತವ್ರ ಮನೆ ಬಾಗ್ಲಿಗೆ, ಆ ಒಳಗಡೆ ಪ್ರತಿಯೊಂದು ಭಾಗಗಳಿಗೂ ಈ ಸಿಂಬಲ್ ಗಳನ್ನ ಹಾಕೊಂಡು ಯೂಸ್ ಮಾಡ್ಕೊಂಡು ಹೋಗಿ. ನಿಮ್ಗೆ ಸಿಗುವಂತ ಯಶಸ್ಸನ್ನ ನಿಮ್ಮ ಜೀವನದಲ್ಲಿ ನೀವು ಗಮನಿಸ್ತಾ ಬನ್ನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನ್ ನಿಮ್ಗೆ ಅಟೈನ್ಮೆಂಟ್ ಕೊಟ್ಟೆ ಫ್ರೀ ಆಗಿ, ಓಕೆ. ಅಟೈನ್ಮೆಂಟ್ ಕೊಟ್ಟೆ ಫ್ರೀ ಆಗಿ ಒಂದು ಸಿಂಬಲ್ದು, ಓಕೆ. ಪ್ರಾಕ್ಟೀಸ್ ಮಾಡ್ಲಿಲ್ಲ, ತುಂಬಾ ಬೇಜಾರಾಗತ್ತೆ. ನೀವು ಪ್ರಾಕ್ಟೀಸ್ ಮಾಡೋರ ಜೊತೆಗೆ ಒಂದ್ ಗಿಡ ನಡಿ. ನಿಮ್ಗೆ ಎಲ್ರಿಗೂ ಒಂದು ಏನು ಹೋಮ್ ವರ್ಕ್. ಈಗ ಜೂನ್ ತಿಂಗಳು, ಇಲ್ಲಿಂದ ಮುಂದೆ ಮಳೆಗಾಲ ಶುರು ಆಗತ್ತೆ. ನಿಮ್ಮ ಮನೆ ಸುತ್ತಮುತ್ತ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಕೆಲವು ಗಿಡಗಳು ಕೊಡಿ. ಶಾಲೆ ಸುತ್ತಮುತ್ತ ನಡ್ಲಿ. ಮಕ್ಕಳಿಗೆ ನೀರ್ ಹಾಕಕ್ ಹೇಳಿ. 1 ಬಾಟ್ಲು ನೀರ್ ತಗೊಂಡ್ ಬರುವಾಗ ಪ್ರತಿದಿನ ಸಂಜೆ ನಿನ್ ವಾಟರ್ ಕ್ಯಾನ್ ಅಲ್ಲಿ ಉಳಿದಿರುವಂತ ನೀರನ್ನ ಆ ಗಿಡಕ್ ಹಾಕ್ಬಾ ಅಂತ ಹೇಳ್ಬೇಕು. ಅರ್ಥ ಆಯ್ತಲ್ಲ? ಇದನ್ನ ನೀವು ಮಕ್ಳಿಗೆ ಕೊಡುವಂತ ಒಂದು ಒಳ್ಳೆ ಒಂದು ಸದ್ಬುದ್ಧಿ.
ಆ ಮಗುಗೆ ಜೀವಮಾನ ಪೂರ್ತಿ ಹಿಂದೆ ಗೊತ್ತಾ ನಿಮ್ಗೆ, ಎಲ್ರು ವಾಶ್ರೂಮಿಗೆ ಹೊರಗಡೆ ಹೋಗ್ತಿದ್ರು, ಚೊಂಬಲ್ ಉಳಿದಿರುವಂತ ಒಂದ್ ಅರ್ಧ ಚೊಂಬು ನೀರನ್ನ ತಗೊಂಬಂದ್ ಅವ್ರೊಂದ್ ಗಿಡಕ್ ಹಾಕ್ತಾ ಇದ್ರು. ಎಷ್ಟು ಜನಕ್ ಗೊತ್ತು, ಎಷ್ಟು ಜನಕ್ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಬಟ್ ಮೊದ್ಲು ಚೊಂಬ್ ಇಟ್ಕೊಂಡು ಹೋಗ್ತಿರುವಾಗ ಊರಲ್ಲಿ ತುಂಬಾ ಮರಗಳಿರ್ತಿತ್ತು. ಯಾಕೆಂದ್ರೆ ಮರಕ್ಕೆ ಫ್ರೀ ಆಗಿ ಗೊಬ್ಬರ ಮತ್ತೆ ನೀರು ಇವರಿಂದಾನೇ ಸಿಗ್ತಾ ಇತ್ತು. ಅರ್ಥ ಆಯ್ತಲ್ಲ? ಹಿಂದೆ ಚೊಂಬ್ ಇಟ್ಕೊಂಡು ಹೋಗ್ತಿದ್ದಂತವ್ರಿಗೆ ಕಾಲದಲ್ಲಿ ಗೊತ್ತಿರ್ಬೋದು. ಅವರು ಒಂದ್ ತೆಂಗಿನ ಮರಕ್ಕೆ ಅದಕ್ಕೆ ಕಾಲ್ ತೊಳಿವಾಗ ಒಂದ್ ತೆಂಗಿನ ಮರದ ಕೆಳಗ್ ಕಾಲ್ ತೊಳಿತಾ ಇದ್ರು. ಇದು ಪ್ರಕೃತಿನ ನಾವು ಉಳಿಸ್ಕೊಂಡ್ ಬರೋದಕ್ಕೆ ಇದ್ದಂತ ಒಂದು ವಿಧಾನಗಳು. ಬಟ್ ಇವತ್ತಿನ ದಿನ ಬದಲಾಗಿದೆ. ಬಟ್ ಇಟ್ಸ್ ಓಕೆ, ಕಾಲಕ್ಕೆ ತಕ್ಕಾಗ ನಾವು ಬದಲಾಗೋಣ, ತಪ್ಪಿಲ್ಲ. ಆದ್ರೆ ಉಳಿಸ್ಕೊಂಡು ಹೋಗೋಣ ನಮ್ಮ ಒಂದು ತನವನ್ನ, ನಮ್ಮ ಪ್ರಕೃತಿಯನ್ನ, ನಮ್ಮ ಜೀವನವನ್ನ ಉಳಿಸ್ಕೊಂಡು ಹೋಗೋಣ. ಆ ಹಾಸ್ಪಿಟಲ್ಗೆ ನಾವು ಹಾಕುವಂತ ದುಡ್ಡು ನಾವು ಬೇರೆ ಯಾವ್ದಕ್ಕೂ ಅನ್ವಾಂಟೆಡ್ ವಿಚಾರಗಳಿಗೆ ಕೊಡುವಂತ ಟೈಮ್ ಅನ್ನ ಈ ಗಿಡ ಮರಗಳಿಗೆ ಕೊಡೋಣ. ಮತ್ತೆ ನಮ್ಮ ಒಂದು ಜೀವನದಲ್ಲಿ ಪಾಸಿಟಿವ್ ಎನರ್ಜಿನ ಆವಾಹನೆ ಮಾಡ್ಕೊಳ್ಳೋಣ. ಸೊ ನಾನ್ ತುಂಬಾ ಕೊರಿತಾ ಇದ್ರೆ ಇಟ್ಸ್ ಓಕೆ, ಸಾರಿ. ಬಟ್ ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿದ್ದೀನಿ. ಸೊ ಮೊದಲನೇದು ಚೋಕುರೆನ ಪ್ರಾಕ್ಟೀಸ್ ಮಾಡಿ. ಎರಡನೇದು ಇಡೀ ದೇಹದ ಮೇಲೆ ಪ್ರಾಕ್ಟೀಸ್ ಮಾಡಿ. ಅವಶ್ಯಕತೆ ಇದ್ದಂತ ಜಾಗದಲ್ಲಿ ನಿಮ್ಮ ಕೈಗಳಿಂದ ಪ್ರವಾಹ ಹೋಗ್ತಾ ಇದ್ರೆ ಅರ್ಧ ಗಂಟೆ 1 ಗಂಟೆ ಆದ್ರೂ ಮಲ್ಕೊಂಡಾದ್ರೂ ಪರವಾಗಿಲ್ಲ, ಆ ಜಾಗಕ್ಕೆ ಕಂಪ್ಲೀಟ್ ಆಗಿ ಹೀಲಿಂಗ್ ಕೊಡಿ. ಆನಂತರನೇ ಅಲ್ಲಿಂದ ಇಳಿ. 4ನೇದು ಅಂಡ್ ನೀವು ನನಗೆ ಕೊಡುವಂತ ಗುರುದಕ್ಷಿಣೆ, ಗಿಡಗಳನ್ನ ನಡಿ. ಮತ್ತೆ ಪ್ರತಿದಿನ 1 ಲೋಟ ನೀರ್ ಹಾಕಿ. ಜಾಸ್ತಿ ಬೇಡ, 1 ಲೋಟ ಹಾಕಿ ಸಾಕು, ನೀರ್ ಹಾಕಿ. ನೀವು ಅದಕ್ಕೆ ನನಗೆ ಕೊಡ್ತಿರುವಂತ ಒಂದು ಗುರುದಕ್ಷಿಣೆ ಅಂತ ಅನ್ಕೊಳ್ತೀನಿ. ಹಾಗೆ ಸಾಧ್ಯ ಆದವರು ಯಾರಾದ್ರೂ ಇಲ್ಲ ನಾನು ಗುರುದಕ್ಷಿಣೆ ಕೊಡ್ತೀನಿ ಅನ್ನೋರು ಆಲ್ವೇಸ್ ಓಪನ್. ಗೂಗಲ್ ಪೇ, ಪೇಟಿಎಂ, ಫೋನ್ ಪೇ, ಇದು ಯಾವ್ದ್ರ ಮೂಲಕ ಬೇಕಾದ್ರೂ ನನ್ನ ನಂಬರಿಗೆ ಇದನ್ನ ಕಳಿಸ್ಕೊಡ್ಬೋದು. ಸೊ ಮತ್ತೆ ನಿಮ್ಮ ಮುಂದಿನ ಭೇಟೆ ನಾಳೆ ಸಂಜೆ ಆಗತ್ತೆ. ಹಾಗೇನೆ ಮುಂದಿನ ಅಟೆಂಡ್ಮೆಂಟ್ ಮುಂದಿನ ತಿಂಗಳಿರತ್ತೆ. ಸೊ ಇಲ್ಲಿಂದ ಮುಂದೆ ಒಂದು ಸೀರಿಯಸ್ ಕ್ಲಾಸ್ ತಗೊಳ್ತಾ ಇದೀನಿ. ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಮುಂದೆ ಸೀರಿಯಸ್ ಆಗಿ ಒಂದು ಕ್ಲಾಸ್ ತಗೊಳ್ತಾ ಇದೀನಿ. ಈ ಕ್ಲಾಸ್ ಅಲ್ಲಿ ಯಾರ್ಯಾರು ನಮ್ ಜೊತೆಗೆ ನಮ್ಮ ಪ್ರಯಾಣ ನಮ್ಗಳ ಜೊತೆ ಬರ್ಬೇಕು ಅಂತಿದ್ದೀರೋ ದಯವಿಟ್ಟು ನಾನು ಇದು ಕಳಿಸ್ತೀನಿ, ಫಾರ್ಮ್ ಕಳಿಸ್ತೀನಿ, ಮತ್ತೆ ಗೂಗಲ್ ಲಿಂಕ್ ಕಳಿಸ್ತೀನಿ. ಹಾಗೇನೆ ವಾಟ್ಸಪ್ ಲಿಂಕ್ ಕೂಡ ಕೊಡ್ತೀನಿ. ಸೊ ಪೇಡ್ ಗ್ರೂಪ್ ಅಂತ ಇರುತ್ತೆ, ಅವರಿಗೆ ತಿಂಗಳಿಗೆ ಇಷ್ಟು ಅಂತ ಪೇಮೆಂಟ್ ಅಂತ ಇರುತ್ತೆ. ಆ ಪೇಮೆಂಟ್ ಮಾಡ್ಬಿಟ್ಟು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಥರ್ಡ್ ಬಿ, 4th, 5th, 20 ವರ್ಗುನು, ಆಮೇಲೆ ಕರುಣಾ ರೇಖಿ, ಹಾಗೆ ಏಂಜಲ್ ಥೆರಪಿ, ಇದು ಎಲ್ಲವನ್ನ ನಾವು ತಗೊಂಡ್ ಬರ್ತೀವಿ ಜೊತೆಗೆ. ಚೈತ್ರ ಅವರೇ, ನೀರ್ ಕುಡಿಬೇಕು. ಯಾರ್ಯಾರು ದೀಪ ಇಟ್ಕೊಂಡಿದೀರೋ ಅವರೆಲ್ಲ ದೀಪನ ಪಕ್ಕದಲ್ಲಿ ಇಡಿ, ಪಕ್ಕದಲ್ಲಿರುವಂತ ನೀರನ್ನ ಕುಡಿದು ಬಿಡಿ. ಯಾವಾಗ್ಲೂ ಅಷ್ಟೇ, ಅಟೆಂಡ್ಮೆಂಟ್ ಆದ್ಮೇಲೆ ಯಾವ್ದಾದ್ರು ಹೀಲಿಂಗ್ ಆದ್ಮೇಲೆ ನೀರ್ ಪಕ್ಕದಲ್ಲಿರೋದು ಕುಡೀರಿ. ಅದ್ ನಿಮ್ಗೋಸ್ಕರನೇ, ಯಾಕೆಂದ್ರೆ ಎನರ್ಜೈಸ್ ಅದು. ನೀರು ನಮ್ಮ ದೇಹದ 70 ಭಾಗವನ್ನ ಆಕ್ರಮಣ ಮಾಡ್ಕೊಂಡಿದೆ. ಸೊ ನಮ್ ದೇಹದಲ್ಲಿ ಕರೆಕ್ಟ್ ಆಗಿ ಸ್ಕಿನ್ ಗಳಿಗೆ ನೀರಿನ ಪೂರೈಕೆ ಆಗ್ಲಿಲ್ಲ ಅಂದ್ರೆ ಒಣ ಸ್ಕಿನ್ ಬಂದ್ಬಿಡತ್ತೆ. ಅರ್ಥ ಆಯ್ತಲ್ಲ? ಸೊ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟರು ಮತ್ತೆ ಅದ್ರ ಮುಂದೆ ನೆನ್ಪಿಟ್ಕೊಳ್ಳಿ, ಊಟ ಮಾಡುವಾಗ ಒಳ್ಳೇದ್ ಮಾತಾಡಿ, ನೀರ್ ಕುಡಿಯುವಾಗ ಒಳ್ಳೇದ್ ಆಲೋಚನೆ ಮಾಡಿ. ಅದು ನಿಮ್ಗೆ ಯಾವಾಗ್ಲೂ ಒಳ್ಳೇದ್ ಮಾಡುತ್ತೆ. ಅಯ್ಯೋ ನನ್ ಕೈಲಾಗಲ್ಲ, ನಂಗೆ ಹುಷಾರಿಲ್ಲ, ನಾಳೆ ಆಸ್ಪತ್ರೆಗೆ ಹೋಗ್ಬೇಕೇನೋ ಅಂತ ನೀರ್ ಕುಡೀರಿ, ನಿಜವಾಗ್ಲೂ ನಾಳೆ ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿರ್ತೀರ. ನಾನು ಎಲ್ಲದ್ರಲ್ಲೂ ಸ್ಟ್ರಾಂಗ್ ಆಗಿದ್ದೀನಿ, ನನ್ನ ಎಲ್ಲಾ ಕಡೆಯಿಂದ ನನ್ಗೆ ದುಡ್ಡು ಬರ್ತಾ ಇದೆ, ನನ್ನ ಜೀವನದಲ್ಲಿ ಎಲ್ಲಾನು ಪಾಸಿಟಿವ್ ಆಗಿ ನಡೀತಾ ಇದೆ ಅಂತ ನೀರ್ ಕುಡಿಯಕ್ ಶುರು ಮಾಡಿ, ನಿಮ್ ಜೀವನದಲ್ಲಿ ಎಲ್ಲಾ ಪಾಸಿಟಿವ್ ಆಗಕ್ ಶುರು ಆಗುತ್ತೆ. ಊಟ ಮಾಡುವಾಗ ಮಾತಾಡಬೇಡಿ ಅನ್ವಾಂಟೆಡ್ ವಿಚಾರಗಳನ್ನ, ಪಾಸಿಟಿವ್ ಥಿಂಕ್ ಮಾಡಿ, ಬೈಬೇಡಿ, ಒಳ್ಳೇದನ್ನ ಮಾತಾಡಿ. ಆ ಊಟ ಒಳಗಡೆ ಹೋದಾಗ ಹಂಗೆ ವರ್ತನೆ ಮಾಡುತ್ತೆ. ನೀರ್ ಕೂಡ ಅಷ್ಟೇ, ಅದು ಹಾಗೆ ವರ್ತನೆ ಆಗುತ್ತೆ. ಸೊ ಇಷ್ಟ ಹೇಳ್ಬಿಟ್ಟು ಇವತ್ತಿನ ಕ್ಲಾಸನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದೆ ನಿಮ್ಮ ಭೇಟಿ ನಾಳೆ ಸಾಯಂಕಾಲ ಆಗ್ಬೋದು. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಹೊಸ ಲಿಂಕ್ ಹಾಕ್ತೀನಿ. ಥ್ಯಾಂಕ್ ಯು. ಹೊಸ ಲಿಂಕ್ ನ ಎಲ್ಲಾ ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ ಅದು ಇನ್ ಮುಂದೆ ನಮ್ಗೆ ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಆಗುವಂತ ಲಿಂಕು. ಸೊ ಫ್ರೀ ಎವ್ರಿ ಡೇ 1 ಅರ್ಧ ಗಂಟೆ ಕ್ಲಾಸ್ ಇರುತ್ತೆ. ನಾನು ಇವತ್ತು ಅಥವಾ ನಾಳೆ ಟೈಮ್ ಅನ್ನ ಡಿಸೈಡ್ ಮಾಡಿ ಹೇಳ್ತೀನಿ ನಿಮ್ಗೆ. ಸೊ ಆ ಗ್ರೂಪ್ ಅನ್ನ ನಾನು ಪೋಸ್ಟ್ ಮಾಡ್ತೀನಿ. ಯಾರ್ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲರೂ ಅದಕ್ಕೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಮೇಡಮ್, ಶಂಕರಾಂಬ ಮೇಡಮ್ ಎಲ್ಲಿದ್ರು? ಎಲ್ಲಿ ಹೋಗಿದ್ರೆ? ಬರ್ತಾನೆ ಇದ್ದಲ್ಲ. ಅವರು ನಾಳೆ ಬರ್ತಾರೆ. ಹೌದಾ? ಹೌದು. ಓಕೆ ಓಕೆ. ಹರೇ ಕೃಷ್ಣ ಮ್ಯಾಮ್. ಹರೇ ಕೃಷ್ಣ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಹರೇ ಧನ್ಯವಾದ. ಹರೇ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತೆ. ಈ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರವನ್ನು ಕೊಟ್ಟಂತ ರೂಪಾ ಅವರಿಗೆ
ಹಾಗೆ ಎಲ್ಲ ಕುಟುಂಬದವರಿಗೆ ಎಲ್ರಿಗೂ ಧನ್ಯವಾದಗಳು. ನೀವೆಲ್ಲರೂ ನಮ್ಮ ಕುಟುಂಬ. ಸೊ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮ್ಯಾಮ್, ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು ಮ್ಯಾಮ್, ನಿಮ್ಗೆ ಥ್ಯಾಂಕ್ ಯು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ಆ ಭಗವಂತ ಎಲ್ಲದಕ್ಕೂ ಇದು. ಥ್ಯಾಂಕ್ ಯು. ಹರೇ ಕೃಷ್ಣ.